ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬೆಳಗ್ಗೆನೇ ಎದ್ದು ಇವತ್ತು ನಾನು ದೇವಸ್ಥಾನಕ್ಕೆ ಹೋಗಬೇಕಂತ ಆ್ಯಕ್ಚುಲಿ 1 ವೀಕ್ ಬಿಫೋರ್ ಇದನ್ನು ಪ್ಲ್ಯಾನ್ ಮಾಡಿದ್ವಿ. ನಾನು ಮತ್ತು ನಮ್ಮ ಅಕ್ಕ ಫ್ಯಾಮಿಲಿ ಹೋಗಬೇಕಂತ. ವೇದಾಂಶಿನ ಬಿಟ್ಬಿಟ್ಟು ಹೋಗ್ತಾ ಇದ್ದೀವಿ. ಫಾರ್ ದಿ ರೀಸನ್ ಅವಳಿಗೆ ಹುಷಾರಿಲ್ಲ, ರಾತ್ರಿ ಸಿಕ್ಕಾಪಟ್ಟೆ ಫೀವರ್ ಇತ್ತು. ಹಾಗಾಗಿ ಪ್ಲ್ಯಾನ್ ಮಾಡಿಬಿಟ್ಟಿದ್ವಲ್ಲ ಅಂತ ಈಗ ಅವರ ಡ್ಯಾಡಿ ಜೊತೆ ಬಿಟ್ಬಿಟ್ಟು ಇವಾಗ ನಾವು ಹೊರಟಿದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಬಂಡೆ ಮಹಾಕಾಳಿ ದೇವಸ್ಥಾನ. ಸೊ ದೇವಸ್ಥಾನದ ವಿಶೇಷತೆ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಬನ್ನಿ ಹೋಗೋಣ. ನಮ್ಮ ಅಕ್ಕ ಫ್ಯಾಮಿಲಿ ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಬರ್ತೀನಿ ಅಂದರು. ಸೊ ಅಲ್ಲೇ ಕನೆಕ್ಟ್ ಆಗೋಣ ಅಂದ್ಕೊಂಡಿದ್ದೀವಿ. ಸೊ ಲೆಟ್ಸ್ ಗೋ. ನಾವು ಬಂದ್ವಿ ದೇವಸ್ಥಾನಕ್ಕೆ. ದೇವಸ್ಥಾನಕ್ಕೆ ಹೋಗ್ತಿರೋದ್ರಿಂದ ಕ್ಲಿಪ್ ಹಾಕಿದ್ದೀನಿ, ಕೂದಲು ಬಿಡಬಾರ್ದು ದೇವಸ್ಥಾನದಲ್ಲಿ. ಸೊ ಇವಾಗ ನಮ್ಮ ಅಕ್ಕ ಬಂದಿದ್ದಾರಾ ಎಲ್ಲಿದ್ದಾರೆ ಅಂತ ನೋಡೋಣ ಬನ್ನಿ. ಗಾಡಿ ಪಾರ್ಕ್ ಮಾಡಿಬಿಟ್ಟು ಬಂದು ನೋಡಿದ್ರೆ ಇನ್ನೂ ಬಂದಿಲ್ಲ. ನೋಡಿದ್ರೆ ನಮಗಿಂತ ಮೊದಲು ಬಂದಿರೋ ಥರ ದೇವಸ್ಥಾನದಲ್ಲೇ ಇದ್ದೀವಿ ಅಂತ ಅಂದರು ನಮ್ಮ ಅಕ್ಕ. ನೋಡಿ ಎಲ್ಲಿದ್ದಾರೆ ಅಂತ ಹುಡುಕಬೇಕು. ಅಲ್ಲಿ ಬಂದ್ವಿ ದೇವಸ್ಥಾನದೊಳಗಡೆ. ಹೊರಗಡೆಯಿಂದ ಏನಷ್ಟು ಕ್ರೌಡ್ ಇದ್ದ ಹಾಗೆ ಕಾಣಿಸ್ತಿಲ್ಲ, ಬಟ್ ಒಳಗೆ ಹೋದ್ಮೇಲೆ ಗೊತ್ತಾಗುತ್ತೆ ಏನು ಅಂತ. ನಾರ್ಮಲಿ 10:30ಗೆ ದೇವ್ರ ತೀರ್ಥ ಹಾಕೋದಲ್ವಾ. ಇವಾಗ ಅಭಿಷೇಕ ನಡೀತಾ ಇರುತ್ತೆ. ಅಭಿಷೇಕ ಟೈಮ್ ಟಿಲ್ 10:30. ಸೊ ಅದಾದಮೇಲೆ ದೇವರ ತೀರ್ಥ ಹಾಕ್ತಾರೆ. ನೋಡಿ ಬಂದಿದ್ದಾರೆ, ಲೇಟಾಗಿ ಬಂದ್ಬಿಟ್ಟಿದ್ದೀವಿ ಅಂತ. ದೇವ್ರ ಗರ್ಭಗುಡಿಗೆ ಹೋಗೋ ಮೊದಲು ನಾವು ದೃಷ್ಟಿ ತೆಗೆಸ್ಬಿಡ್ಬೇಕು. ಸೊ ನಾರ್ಮಲಿ ಇಲ್ಲಿ ನಡೆಯೋದು ಹಾಗೇನೆ ಅಲ್ವಾ. ಬನ್ನಿ ಹೋಗೋಣ. ಒಳಗಡೆ ನೋಡಿ ಜನ. ಸೊ ದೃಷ್ಟಿ ತೆಗೆಸಿದ್ದಾಯಿತು. ಅಮ್ಮನವರ ದರ್ಶನವೂ ತುಂಬ ಚೆನ್ನಾಗಾಯಿತು. ತೀರ್ಥ ಹಾಕ್ಸ್ಕೊಂಡ್ವಿ, ಹೊರಗೆ ಬಂದ್ವಿ. ನಮ್ಮ ಅಕ್ಕ ಅವರೆಲ್ಲ ಕೈಗೆ ದಾರ ತಗೊಳ್ತಾಯಿದ್ರು, ನಾನು ತೀರ್ಥ ತಗೊಂಡೆ. ಸಂಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ಶು. ಹೆಂಗಿದೆ ನೋಡಿ ರಶ್. ಫೈನಲಿ ತುಂಬ ಚೆನ್ನಾಗಾಯಿತು ದರ್ಶನ. ವೇದಾಂಶಿಗೆ ಹುಷಾರಿಲ್ವಲ್ಲ, ಅವಳು ಕಟ್ಟೋಣ ಅಂತ ದಾರ ತಗೊಂಡಿದ್ದೀನಿ. ಅಂದರೆ ದೇವರು ಇಲ್ಲಿಂದ ಕಾಣುತ್ತೆ. ಸೊ ಹಾಗಾಗಿ ಇದು ಕಿಂಡಿ. ಗರ್ಭಗುಡಿಯಲ್ಲಿ ಜನ ಇದ್ದಿದ್ದರಿಂದ ಅಷ್ಟಾಗಿ ಕಾಣಲ್ಲ, ಬಟ್ ಖಾಲಿ ಇದ್ದಾಗ ಕಾಣಿಸುತ್ತೆ. ನೀವು ಅವಳಿಗೆ ಹೇಳ್ಕೊಡ್ತೀರಲ್ಲ, ಕಪ್ಪಲ್ಲಿ ಇಟ್ಕೊಂಡಿದ್ರೆ ಗೊತ್ತಿಲ್ಲ ಅಂತ. ನವಗ್ರಹಗಳ ಅಧಿದೇವತೆ ಬಂಡೆ ಮಹಾಕಾಳಿ ದೇವಸ್ಥಾನ. ಸೊ ನಾನಿವತ್ತು ಭಾನುವಾರ, ಇಷ್ಟು ಕ್ರೌಡ್ ಇದೆ. ಇವತ್ತು ಬಂದಿದ್ದೀನಿ ಬಿಕಾಸ್ ನಾನು 4-5 ಸರಿ ಬಂದಿದ್ದೀನಿ ಇಲ್ಲಿ. ನಮ್ಮ ಅಕ್ಕ ಫ್ಯಾಮಿಲಿನ ಕರ್ಕೊಂಡು ಬರಬೇಕಿತ್ತು. ಅವರು ಈ ದೇವಸ್ಥಾನ ನೋಡೋ ಇರಲಿಲ್ಲ, ಹಾಗಾಗಿ ಹಾಗಾಗಿ ಈ ದೇವಸ್ಥಾನಕ್ಕೊಮ್ಮೆ ಬರೋಣ ಅಂತ ಅವ್ರನ್ನ ಕರ್ಕೊಂಡು ಬಂದಿದ್ದು. ಇಲ್ಲಿ ದೃಷ್ಟಿ ತೆಗೆಸೋದಿರ್ಬಹುದು, ದೇವ್ರ ತೀರ್ಥನ ಮೈ ಮೇಲೆ ಹಾಕೋದಿರ್ಬೋದು, ಒಂಥರ ಸ್ಯಾಟಿಸ್ಫೈಯಿಂಗ್, ಒಂಥರ ಪ್ರಶಾಂತವಾಗಿರುತ್ತೆ. ಏನೋ ಟೆನ್ಷನ್, ಏನೋ ಒಂದು ಒತ್ತಡ ಇರುತ್ತಲ್ಲ, ಅದೆಲ್ಲೂ ಕೂಡ ರಿಲ್ಯಾಕ್ಸ್ ಅನಿಸ್ಬಿಡುತ್ತೆ. ಸೊ ನೀವು ಯಾವಾಗಲೂ ಬಂದಿಲ್ಲ ಅಂತ ಅಂದರೆ ಒಂದು ಸರಿ ಭೇಟಿ ಕೊಡಿ ದೇವಸ್ಥಾನಕ್ಕೆ. ಇದೇನು ಪ್ರಮೋಷನ್ ಆ್ಯಕ್ಟಿವಿಟೀಸ್ ಅಲ್ಲ, ಸ್ಟಿಲ್ ನಾನು ಮನಸ್ಫೂರ್ತಿಯಿಂದ ಹೇಳ್ತಾ ಇದ್ದೀನಿ. ನನಗೆ ಈ ಶಕ್ತಿ ದೇವತೆ ಭಾಳ ಇಷ್ಟ ಆಗಿದ್ದಾಳೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.